ಸೊ ಗೈಸ್ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್. ಇವತ್ತು ಫ್ಯೂರಿ ಕನ್ನಡ ವ್ಲಾಗ್ಸಲ್ಲಿ ನಾನು ಬರ್ಗರ್ ಮಾಡ್ತಾ ಇದ್ದೀನಿ. ಇದು ಬೇಸಿಕಲಿ ಬಂದ್ಬಿಟ್ಟು ಬಾಯ್ಸ್ ಬರ್ಗರ್ ಅಂತ. ಸೊ ಇದು ಬೇಸಿಕಲಿ ಎಲ್ಲ ಬಾಯ್ಸ್ಗೂ ಡೆಡಿಕೇಟ್ ಆಗಿರುತ್ತೆ. ಬಾಯ್ಸ್ ಯಾಕೆ ಅಂತಂದರೆ ಸಿಂಪಲ್ ಕ್ಯಾರೆಕ್ಟರ್ ಅಲ್ವಾ, ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಳೋದು ಇಲ್ಲ. ಅದಕ್ಕೋಸ್ಕರ ಇದು ತುಂಬ ಸಿಂಪಲ್ ಮತ್ತು ಈಸಿ ರೆಸಿಪೀಸ್ ಇರೋದ್ರಿಂದ ಇದಕ್ಕೆ ಬಾಯ್ಸ್ ಬರ್ಗರ್ ಅಂತ ಕರೀತಾ ಇದ್ದೀನಿ. ಸೊ ಬನ್ನಿ ಬಾಯ್ಸ್ ಬರ್ಗರ್ ಮಾಡ್ತೀನಿ ನೋಡೋಣ, ಹೆಂಗಿರುತ್ತೆ ನೋಡೋಣ. ಸೊ ಬಾಯ್ಸ್ ಎಲ್ಲ ಬನ್ನಿ, ಗರ್ಲ್ಸ್ ಬರೋಕ್ಕೆ ಹೋಗ್ಬೇಡಿ. ಸೊ ಗೈಸ್ ಈ ಬಾಯ್ಸ್ ಬರ್ಗರ್ ಮಾಡೋಕ್ಕೆ ನಿಮ್ಗೆ ಏನು ಬೇಕಾಗಿಲ್ಲ ಜಾಸ್ತಿ. ಜಸ್ಟ್ ಒಂದು ಆನಿಯನ್, ಒಂದು ಟೊಮ್ಯಾಟೊ, ಒಂದೇ ಒಂದು ಮೆಣಸಿನ್ಕಾಯಿ ಸಾಕು, ಮತ್ತು ಇಷ್ಟೇ ಕೊತ್ತಂಬರಿ ಸೊಪ್ಪು, ಸ್ಪಿನಾಚ್ ಅಥವಾ ಬ್ರೊಕೊಲಿ ಹಾಕೋಬೋದು. ಅದು ಬಿಟ್ಟರೆ ಇಲ್ಲಿದೆ ನೋಡಿ ಮೇನ್ ಇಂಗ್ರೀಡಿಯೆಂಟ್ಸ್. ಇದು ನಮ್ಮ ಮನೇಲಿ ಇದೆ ಅಂತ ನಾನು ಯೂಸ್ ಮಾಡ್ತೀನಿ ಅಷ್ಟೇ, ಇಷ್ಟು ಬೇಡ. ಸೊ ಇದು ಸೋಯಾ ಸಾಸ್, ಫ್ರೆಶ್ ಟೊಮೆಟೊ ಸಾಸ್, ಆಮೇಲೆ ರಿಯಲ್ ಎಗ್ ಮೇಯೋ ಇದು, ಆಮೇಲೆ ಪೆರಿ ಫ್ಲೇವರು, ವೆಜ್ ಮೇಯೋ ಇದೆ, ಚಾಟ್ ಮಸಾಲ ಇದೆ, ಮೈನ್ ಚೀಸ್ ಬ್ಲಾಕ್ ಇದೆ ನೋಡಿ, ಮೊಝರೆಲ್ಲಾ ಚೀಸ್ ಬ್ಲಾಕ್ ಇದು, ಪ್ಲಸ್ 2 ಬರ್ಗರ್ ಬನ್ಸ್ ಇದೆ. ಸೊ ಇಷ್ಟಿದೆ ಸಾಕು ಗೈಸ್, ಇನ್ನೇನು ಬೇಡ ಜಾಸ್ತಿ ರೆಸಿಪಿ. ಇಷ್ಟಿಲ್ಲ ಅಂದ್ರೂ ತುಂಬ ಸಿಂಪಲಾಗಿ ಮಾಡ್ಕೋಬೋದು. ಸೊ ಇವಾಗ ಹೇಳ್ಕೊಡ್ತೀನಿ ಬನ್ನಿ, ಹೇಳ್ಕೊಡೋಕ್ಕೇನಿಲ್ಲ. ಸೊ ಬರ್ಗರ್ ಮಾಡೋಣ ಬನ್ನಿ. ಸೊ ಇವಾಗ ನಾವು ಆನಿಯನ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಆನಿಯನ್ ಹೆಂಗಿರಬೇಕು ಅಂತಂದರೆ ರೌಂಡ್ ಇದ್ದರೆ ನಮಗೆ ಬೆಸ್ಟ್, ಯಾಕೆಂದರೆ ತಿನ್ನೋಕ್ಕೂ ಚೆನ್ನಾಗಿ ಸಿಗುತ್ತೆ, ಪ್ಲಸ್ ಡೆಕೋರೇಟಿವ್ ಆಗೋ ಕಾಣುತ್ತೆ. ಸೊ ಆನಿಯನ್ ರಿಂಗ್ಸಾಗಿ ಕಟ್ ಮಾಡ್ಕೋಬೇಕು. ಇವಾಗ ಕಟ್ ಮಾಡ್ಕೊಳ್ಳೋಣ ಬನ್ನಿ. ಸೊ ಗೈಸ್ ನೋಡ್ಬೋದು ಆನಿಯನ್ ಹೆಂಗೆ ಬಂದಿದೆ ಅಂತ, ರೌಂಡ್ ಆಗಿ ಕಾಣುತ್ತೆ, ಇವಾಗ ಬರುತ್ತೆ ನೋಡಿ. ಈ ಥರ ರಿಂಗ್ಸ್ ಬಂದರೆ ತುಂಬ ಬೆಸ್ಟು, ಬರ್ಗರ್ಗೆಲ್ಲ ಈಸಿಯಾಗಿ ಹಾಕ್ಬೋದು. ಸೊ ಆನಿಯನ್ ಆಗಿದೆ, ಇವಾಗ ಆನಿಯನ್ ಸೈಡ್ ಇಟ್ಕೊಂಬೋಣ ಅಂತ. ಸೊ ಒಂದು ಪ್ಲೇಟ್ಗೆ ಹಾಕಿದ್ರೆ ಭಾರಿ ಬೆಸ್ಟು, ಚಿಕ್ಕ ಪ್ಲೇಟಿಗೆ. ನೆಕ್ಸ್ಟ್ ತರಕಾರಿ ಬಂದುಬಿಟ್ಟು ಟೊಮೆಟೊನೂ ಅಷ್ಟೇ, ನೀವು ರೌಂಡಾಗಿ ಕಟ್ ಮಾಡ್ಕೊಂಡ್ರೆ ಸ್ಲೈಸ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ, ರಿಂಗ್ಸ್ ಥರ ಬರಬೇಕು ಟೊಮೆಟೊನು, ಏಕೆಂದರೆ ಬರ್ಗರ್ಗೆ ಚೆನ್ನಾಗಿ ಕಾಣುತ್ತೆ ಮತ್ತು ತಿನ್ನೋಕ್ಕೂ ಚೆನ್ನಾಗಿ ಸಿಗುತ್ತೆ. ಸೊ ನೋಡಿ ಟೊಮೆಟೊ ಹಿಂಗೆ ಬರಬೇಕು, ರೌಂಡಾಗಿ ಕಾಣುತ್ತಲ್ಲ. ಸೊ ಟೊಮೆಟೊನ ಕಟ್ ಮಾಡಾಗಿದೆ, ಸೈಡ್ ಇಟ್ಕೊಂಡು. ಸೊ ನೆಕ್ಸ್ಟ್ ಬಂದುಬಿಟ್ಟು ಸ್ಪಿನಾಚ್ ಅಥವಾ ಬ್ರೊಕೊಲಿ ಇದ್ದರೆ ಬ್ರೊಕೊಲಿ ಮಾಡ್ಕೊಳ್ಳಿ, ಅಥವಾ ನಾವು ಕೊತ್ತಂಬರಿ ಸೊಪ್ಪು, ಬ್ಯಾಚುಲರ್ಸ್. ಸೊ ಬ್ಯಾಚುಲರ್ಸಿಂದ ಬಾಯ್ಸ್ ಚೆನ್ನಾಗಿದೆ, ಬಾಯ್ಸ್ ಜಾಸ್ತಿ ಹಂಗೆ ಹಿಂಗೆ ಇಲ್ಲಲ್ಲ. ಸೊ ನಾವು ಕೊತ್ತಂಬರಿ ಸೊಪ್ಪು ತಿಂದ್ಬಿಡ್ತೀವಿ, ಜಾಸ್ತಿ ಇರುತ್ತೆ ನನಗೆ. ಮೇಯ್ನ್ ನಮ್ಗೆ ಹೊಟ್ಟೆ ತುಂಬಬೇಕಷ್ಟೇ, ಜಾಸ್ತಿ ಡೆಕೋರೇಟಿವ್ ಪರ್ಪಸ್ ಅವೆಲ್ಲ ಇಲ್ಲ. ಸೊ ಕೊತ್ತಂಬರಿ ಸೊಪ್ಪು ನೀವು ಹೆಂಗಾರು ಕಟ್ ಮಾಡ್ಕೋಬೋದು, ಚಿಕ್ಕಕ್ಕೆ ದೊಡ್ಡಕ್ಕೆ ಹೆಂಗೆ ಬೇಕಂಗೆ ಒಟ್ಟು ಫುಲ್ ಕಟ್ ಮಾಡ್ಸೋದು, ಅಥವಾ ಸಿಸರ್ ಇದ್ದರೆ ಕಿಚನ್ ಸಿಸರ್ಸು ಕಟ್ ಮಾಡ್ಕೋಬೋದು. ಕೊತ್ತಂಬರಿ ಸೊಪ್ಪನ್ನ ತುಂಬ ಸಿಂಪಲ್ ಆಗುತ್ತೆ. ಸೊ ನೀವು ನೋಡ್ತಿರ್ಬೋದು, ನಾನು ಫುಲ್ ಚಿಕ್ಕ ಕಟ್ ಮಾಡ್ಕೋತಿದ್ದೀನಿ. ಸೊ ಕೊತ್ತಂಬರಿ ಸೊಪ್ಪು ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಮೆಣಸಿನ್ಕಾಯಿ. ಸೊ ಇದನ್ನು ಅಷ್ಟೇ ಸ್ಮಾಲ್ ರೌಂಡಾಗಿ ಕಟ್ ಮಾಡ್ಕೋಬೇಕು, ಯಾಕೆಂದರೆ ಅದು ತಿನ್ನೋಕ್ಕೆ ಸಿಗುತ್ತೆ ಸ್ಮಾಲ್ ಇದ್ದರೆ, ಬಟ್ ಖಾರ ಅನಿಸಲ್ಲ ಅವಾಗ. ಸೊ ಒಂದು 10 ಪೀಸ್ ಅಥವಾ 20 ಪೀಸಾಗಿ ಮಾಡ್ಕೊಂಡು ಹೋಗೋದಿಲ್ಲ. ಸೊ ಗೈಸ್ ನೋಡ್ತಿರ್ಬೋದು ನೀವು ಇಲ್ಲಿ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಇದೆರಡಿದೆ. ಸೊ ಇವಾಗ ಏನಿಲ್ಲ, ಈ ಬಂದು ತಗೊಂಡ್ಬಿಟ್ಟು ಸ್ಲೈಸ್ ಮಾಡಬೇಕು ಅರ್ಧಕ್ಕೆ. ಇವಾಗ ಆಮೇಲೆ ಒಳ್ಳೆ ಸ್ಟಫ್ ಮಾಡಬೇಕು ವಿತ್ ಆಲ್ ದೀಸ್ ಮಸಾಲಾಸ್ ಆರ್ ಟಾಪಿಂಗ್ಸ್. ಸೊ ಗೈಸ್ ಇವಾಗ ನಾವು ಬನ್ನ ಸ್ಲೈಸ್ ಮಾಡೋ ಟೈಮ್ ಬಂತು. ನಾನು ಈ ಸರಿ ತಗೊಂಡಿರೋದು ಬರ್ಗರ್ ಬನ್ಸ್ ಅಂತಾನೆ, ನೀವು ನೋಡ್ಬೋದು. ಬೇಸಿಕಲಿ ಬರ್ಗರ್ ಬನ್ಸ್ ಅಂತಲೇ ಬರುತ್ತೆ. ಸೊ ಇದು ತಗೊಬಿಟ್ಟಿದ್ದೀನಿ, ತುಂಬ ಹಾರ್ಡ್ ಇದೆ, ಪ್ಲಸ್ ಒರಿಜಿನಲ್ ಬರ್ಗರ್ ಬನ್ಸ್ ಇರ್ತಲ್ಲ, ಬರ್ಗರ್ ತಿಂತೀವಲ್ಲ ಮೆಕ್ಡಿ ಅಥವಾ KFC ಇರಲಿಲ್ಲ, ಆ ಥರನೇ ಇದೆ ಕ್ವಾಲಿಟಿ. ಸೊ ಇವಾಗ ನಾವು ಇದಕ್ಕೆ ಸ್ಲೈಸ್ ಮಾಡ್ಕೋಬೇಕಾಗತ್ತೆ ಹಾಫಿಗೆ, ಮತ್ತು ಫುಲ್ ಕಟ್ ಮಾಡೋಕ್ಕೆ ಹೋಗ್ಬೇಡಿ, ಅದು ಹಂಗೆ ಇರಬೇಕು ಮೇಲಿಂದು ಪಾರ್ಟು, ಅಂದರೆ ಅಟ್ಯಾಚ್ ಆಗಿರಬೇಕು. ಸೊ ನೋಡಿ ಹಿಂಗೆ ಓಪನ್ ಆಗಿ ಇರಬೇಕು. ಇವಾಗ ಇದಕ್ಕೆಲ್ಲ ಸ್ಪೈಸ್ ಅಪ್ ಮಾಡೋಣ ಬನ್ನಿ. ಫಸ್ಟು ನಾನು ಹಾಕೋದು ಅಂದರೆ ವೆಜ್ ಮೇಯೋ ಹಾಕ್ಬಿಡ್ತೀನಿ ಗೈಸ್. ಇಲ್ಲಾಂದರೆ ಒಂದು ಬೆಸ್ಟ್ ಕೆಲಸ ಅಂದರೆ ಕಟ್ ಮಾಡ್ಕೊಂಬಿಡಿ, ಏಕೆಂದರೆ ಸಿಂಪಲಾಗಿ ಹಾಕ್ಬೋದು ಬರ್ಗರ್ನ. ನೋಡಿ ಹಿಂಗೆ ಕಟ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ನಾವು ಬಂದುಬಿಟ್ಟಿದ್ದಕ್ಕೆ ವೆಜ್ ಮೇಯೋ ಹಾಕೋಣ ಟಾಪ್ ಲೇಯರ್ಗೆ. ವೆಜ್ ಮೇಯೋ ಹಾಕಿ ಇನ್ಮೇಲೆ ಸೊ ಬಾಟಮ್ ಬನ್ನಿಗೂ ವೆಜ್ ಮೇಯೋ ಹಾಕೋಣ ಇವಾಗ. ಸೊ
ಸೊ ಒಳ್ಳೆ ಕ್ರೀಮಿ ಥರ ಕಾಣಿಸ್ತದೆ, ಕ್ರೀಮ್ ಬಂತಾನೆ ಕಾಣಿಸ್ತದೆ ಆ್ಯಕ್ಚುಲಿ. ಸೊ ನೆಕ್ಸ್ಟ್ ನಾವು ಇದಕ್ಕೆ ಒಂದು ಸ್ಪೂನ್ ತಗೊಂಡ್ಬಿಟ್ಟು ಅದನ್ನು ಫುಲ್ ಸ್ಪ್ರೆಡ್ ಮಾಡೋಣ. ಮೇವನ್ನು ಕಾಣುತ್ತಲ್ಲ, ಮೇವನ್ನು ಸ್ಪ್ರೆಡ್ ಮಾಡಿಬಿಟ್ರೆ ಬೆಸ್ಟ್ ಆಗುತ್ತೆ ಗೈಸ್. ನೋಡಿ, ಸೇಮ್ ಅಯ್ಯಂಗಾರ್ ಬೇಕ್ರಿ ಅಥವಾ ಹಮ್ಮಾಸ್ ಪೇಸ್ಟ್ರಿ ಕ್ರೀಮ್ ಬಂದ ಥರ ಇದೆ. ಸೊ ಈಗ ಬಾಟಮ್ ಬಣ್ಣನು ಅಷ್ಟೇ, ಅದನ್ನು ಸ್ಪ್ರೆಡ್ ಮಾಡೋಣ ಅಲ್ಲಿ ಹಾಕಿರೋ ಮೇವನ್ನು. ನೀವು ಮೇವು ಎಷ್ಟು ಹಾಕ್ತೀರಾ ಅಷ್ಟು ಕ್ರೀಮಿ ಮತ್ತು ಹುಳಿ ಹುಳಿ ಟೇಸ್ಟ್ ಬರುತ್ತೆ, ಚೆನ್ನಾಗಿರುತ್ತೆ. ಬಟ್ ಡಿಪೆಂಡ್ಸ್ ಆನ್ ಪರ್ಸನ್ಸ್, ಬಿಕಾಸ್ ಮೇವು ತುಂಬ ಜನಕ್ಕೆ ಇಷ್ಟ ಆಗಲ್ಲ, ಇಷ್ಟನೂ ಆಗ್ಬೋದು. ಎರಡು ಥರ ಮೇವು ಬರುತ್ತೆ, ವೆಜ್ ಮೇವು ಬರುತ್ತೆ ಮತ್ತು ಎಗ್ ಮೇವು ಬರುತ್ತೆ. ಸೊ ನಾನು ಪ್ರಿಫರ್ ಮಾಡೋದು ಎಗ್ ಮೇವನ್ನು, ಯಾಕೆಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಎಗ್ಗಲ್ಲಿ. ಬಟ್ ವೆಜ್ ಮೇವು ತಗೋಬೋದು. ಈ ಸೀನ್ ಹಾಕಿದ್ರೆ ವೆಜ್ ಮೇವನ್ನೇ. ಸೊ ನೆಕ್ಸ್ಟು ಸೋಯಾ ಸಾಸ್ ಏನು ಬೇಕಾಗಲ್ಲ, ಬಟ್ ನನಗೆ ಇಷ್ಟ ಅಂತ ಹಾಕೋತೀನಿ. ನೀವು ಅಲರ್ಜಿಕ್ ಇದ್ದರೆ ಸೋಯಿಗೆ ಅಥವಾ ಸೋಯಾ ಸಾಸ್ಗೆ ಹಾಕೊಳಕ್ಕೆ ಹೋಗ್ಬೇಡಿ. ಜಸ್ಟ್ 4 to 5 ಡ್ರಾಪ್ಸ್ ಅಷ್ಟೇ. ಅದು ಜಾಸ್ತಿನೇ ಆಯಿತು, ಬಟ್ ನನಗೆ ಇಷ್ಟ ಅಂತ. ಸೊ ಇದೂ ಅಷ್ಟೇ, ಪ್ರತಿಯೊಂದು ನೀವೇನು ಹಾಕೋತೀರಾ ಎಲ್ಲದನ್ನು ಹಾಕ್ಬಿಟ್ಟು ಸ್ಪ್ರೆಡ್ ಮಾಡಬೇಕಾಗತ್ತೆ. ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ರೆ ನೋಡಿ ಹೆಂಗೆ ಕಾಣುತ್ತೆ. ಸೊ ನೆಕ್ಸ್ಟ್ ನಾವು ಹಾಕ್ತಿರೋದು ಟೊಮೆಟೊ ಸಾಸ್ನ. ಟೊಮೆಟೊ ಸಾಸ್ ಜಾಸ್ತಿ ಬರೋದಿತ್ತು ನನಗೆ, ಸ್ವಲ್ಪ ಹಾಕೊಂಡಿದ್ದೀನಿ ಅದಕ್ಕೆ. ಜಸ್ಟ್ ಟೇಸ್ಟ್ಗೆ ಎಷ್ಟು ಟೊಮೆಟೊ ಸಾಸ್ ನನಗೆ ಇಷ್ಟ ಆಗಲ್ಲ. ಇದನ್ನು ಅಷ್ಟೇ ಸ್ಪ್ರೆಡ್ ಮಾಡ್ಬೇಕು ನೀವು. ಜಾಸ್ತಿ ಆಯಿತು ಅಂತಂದರೆ ತೆಗೆಯಕ್ಕೆ ಹೋಗ್ಬೇಡಿ ವಾಪಸ್, ಯಾಕೆಂದರೆ ಇನ್ನೊಂದು ಬಂದಿರುತ್ತಲ್ಲ ಬಾಟಮ್ ಅಥವಾ ಅಪ್ಪ ಬನ್, ಅದಕ್ಕೆ ಕೋಯಿನ್ಸೈಡ್ ಆದಾಗ ಮಿಕ್ಸ್ ಆದಾಗ ಎರಡು ಈಕ್ವಲ್ ಪ್ರಪೋರ್ಷನ್ ಬರುತ್ತೆ. ಸೊ ಅದೇನು ಪ್ರಾಬ್ಲಮ್ ಇಲ್ಲ. ಸೊ ನೋಡಿ ಹಿಂಗೆ ಕಾಣುತ್ತೆ. ಇವಾಗ 3 ಸಾಸ್ ಹಾಕಿದ್ದೀವಿ. ಇವಾಗ 3 ಸಾಸ್ ಹಾಕಿದ್ರೆ ಹಿಂಗೆ ಕಾಣುತ್ತೆ. ಸೊ ಗೈಸ್, ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಚಾಟ್ ಮಸಾಲ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ, ಹುಳಿ ಬಂದ್ಬಿಡುತ್ತೆ. ಸೊ ಸ್ವಲ್ಪ ಆ ಟ್ಯಾಂಗಿ ಫ್ಲೇವರ್ಗೋಸ್ಕರ ಚಾಟ್ ಮಸಾಲ ಅಷ್ಟೇ. ಓಕೆ, ಇಷ್ಟು ಸಾಕು. ನೆಕ್ಸ್ಟ್ ಇವಾಗ ನಾವು ಆನಿಯನ್ ಹಾಕೊಳ್ಳೋಣ, ಆನಿಯನ್ ಮತ್ತು ಟೊಮೆಟೊನ. ಸೊ ನಾನು ಟೊಮೆಟೊ ಹಾಕ್ತೀನಿ. ಪ್ಲೀಸ್ ಬೆಟರ್ ಆಪ್ಷನ್ ಏನು ಅಂತಂದರೆ ಆನಿಯನ್ ಮತ್ತು ಟೊಮೆಟೊನ ಬಾಟಮ್ ಬಂದಿರುತ್ತಲ್ಲ, ಜಸ್ಟ್ ಇನ್ನು ಮೇವು ಮಾತ್ರ ಹಾಕಿರ್ತಾರೆ, ಅದಕ್ಕೆ ಮಾತ್ರ ಅಲ್ಲಿಗೆ ಮಾತ್ರ ಟೊಮೆಟೊ ಮತ್ತು ಆನಿಯನ್ ಹಾಕ್ಬಿಡಿ. ಯಾಕೆಂತಂದರೆ ಮೇಲಿನ ಬನ್ನಿ ಹಾಕಿದ್ರೆ ಸರಿ ಅನ್ಸಲ್ಲ ಅದು. ಬಟ್ ಹಾಕಿದ್ರೂ ಓಕೆನೇ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಕೆಳಗಡೆ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತಷ್ಟೇ. ಎರಡು ಈಕ್ವಲ್ ಪ್ರಪೋರ್ಷನ್, ಮೇಲಿಂದ ಟ್ಯಾಂಗಿನೆಸ್ಸು ಮತ್ತು ಕೆಳಗಡೆದು ಟೊಮೆಟೊ ಎಲ್ಲ ಇರುತ್ತೆ. ಅದಾದಮೇಲೆ ಮೇಲಿಂದ ಯಾವ ಬನ್ನಿ ತುಂಬ ನೀವು ಇದು ಮಾಡಿರ್ತೀರ, ಮ್ಯಾರಿನೇಟ್ ಮಾಡಿರ್ತೀರ, ಏನೋ ಹಾಕಿರ್ತೀರ, ಅಲ್ಲಿಗೆ ಈರುಳ್ಳಿ ಹಾಕ್ಕೊಳ್ಳಿ, ಆನಿಯನ್ನ. ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅವಾಗ. ಸೊ ಹಿಂಗೆ ಹಾಕಬೇಕು, ಹಂಗೆ ಹಾಕಬೇಕು ಅಂತಿಲ್ಲ. ಸೊ ಗೈಸ್, ಇವಾಗ ಲಾಸ್ಟ್ ಬಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಎಲ್ಲಿ ಬೇಕಾದ್ರೂ ಹಾಕ್ಬೋದು, ಮೇಲೆ ಕೆಳಗಡೆ ಎಲ್ಲ ಬನ್ನಿಗೂ. ಕೊತ್ತಂಬರಿ ಸೊಪ್ಪು ಏನು ಹಾಕಕ್ಕೆ ಹೋಗ್ಬಾರ್ದು ಬರ್ಗರ್ಗೆಲ್ಲ, ಯಾರು ಹಾಕಲ್ಲ. ಬಟ್ ನನಗಿಷ್ಟ ಅಂತ ಹಾಕೋತೀನಿ ಅಷ್ಟೇ. ಸೊ ಡಿಪೆಂಡ್ಸ್ ಆನ್ ಪರ್ಸನ್ಸ್, ಅವ್ರು ಹೇಳಿದ್ಮೇಲೆ ಆ ಥರ ನಾನು ಮೇಲೆ ಬನ್ನಿಗೂ ಮತ್ತು ಕೆಳಗಡೆ ಬನ್ನಿ ಎರಡು ಬನ್ನಿಗೂ ಹಾಕ್ತೀನಿ. ಸೊ ಇವಾಗ ಲಾಸ್ಟ್ ಒಂದೇ ಒಂದು ತರಕಾರಿ ಬಾಕಿ ಇದೆ, ಮೆಣಸಿನ್ಕಾಯಿ. ಸೊ ನಾನು 1 2 3 4 5 6 7 8 ಮೇಲೆ 8 ಕೆಳಗಡೆ ಒಂದು 2-3 ಹಾಕೋತೀನಿ. ಮತ್ತು ಜಾಸ್ತಿ ಖಾರ ಆಗ್ಬಿಟ್ರೆ ಮತ್ತೆ ಆಗಲ್ಲ. ಸೊ ಹಿಂಗಿರಲಿ. ಈಗ ಚೀಸ್ ಹಾಕ್ತೀವಲ್ಲ, ಸೊ ಅದು ಕಂಪನ್ಸೇಟ್ ಮಾಡುತ್ತೆ ಆ ಸ್ಪೈಸಿನೆಸ್ನ. ಸೊ ಇವಾಗ ಚೀಸ್ನ ಹೆಂಗೆ ಗ್ರೇಟ್ ಮಾಡೋಂತ ತೋರಿಸ್ತೀನಿ, ಬನ್ನಿ ಲೆಟ್ಸ್ ಗೋ. 2000 years later. ಸೊ ಗೈಸ್, ಇವಾಗ ಚೀಸ್ನ ತಗೊಂಡಿದ್ದೀನಿ. ಚೀಸ್ನ ಗ್ರೇಟ್ ಮಾಡಬೇಕು ಅಂದರೆ ಇದು ತುಂಬ ಸಾಲಿಡ್ ಆಗಿರಬೇಕು. ಸೊ ಇದು ಫ್ರಿಜ್ಜಲ್ಲೇ ಇತ್ತು, ಬಟ್ ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಬಂದಿದೆ. ಸೊ ನೋಡೋಣ ಬನ್ನಿ ಏನಾಗುತ್ತೆ ಅಂತ. ಸೊ ಗೈಸ್, ನಿಮಗೆ ಕಾಣಿಸ್ಬೋದು ಹಿಂಗಿದೆ. ಸೊ ಇವಾಗ ಇದನ್ನೇ ಗ್ರೇಟ್ ಮಾಡೋಣ ಬನ್ನಿ. years later. ಸೊ ಗೈಸ್, ಇದು ಗ್ರೇಟ್ ಆಗೋಕ್ಕೆ ತುಂಬ ಟೈಮ್ ತಗೋದಿದೆ. ಸೊ ನಾನು ಏನು ಮಾಡ್ತೀನಿ ಅಂದರೆ ಸ್ಲೈಸ್ ಮಾಡಿಬಿಡ್ತೀನಿ ಅಷ್ಟೇ. ಸ್ಲೈಸ್ ಅಂದರೆ ಅಥವಾ ಲೇಯರ್ ಕಟ್ ಮಾಡಿಬಿಡ್ತೀನಿ, ತಿನ್ನಷ್ಟು ಲೇಯರ್ಸ್ ಕಟ್ ಮಾಡಿ ಇಟ್ಬಿಡ್ತೀನಿ ಮೇಲೆ.
ಏನು ನಾವು ಇದು ಮಾಡ್ತೀವಿ, ಗ್ರಿಲ್ ಮಾಡ್ತೀವಿ ಅಥವಾ ಏನದು ರೋಸ್ಟ್ ಮಾಡ್ತೀವಿ, ಅವಾಗ ಫುಲ್ ಮೆಲ್ಟ್ ಆಗಿ. ಸೊ ನೋಡಿ ತಿನ್ನಲೆಲ್ಲ ಕಟ್ ಮಾಡ್ತಾ ಇದ್ದೀನಿ. ಅದು ಸ್ವಲ್ಪ ಗಟ್ಟಿ ಇರಬೇಕಾಗಿತ್ತು, ಫ್ರೀಸರ್ ಇರಬೇಕಾಗಿತ್ತು. ನಾನು ಜಸ್ಟು ಚಿಲ್ಲರ್ ಟ್ರೈಲ್ ಇಟ್ಟಿದ್ದೆ, ಸೊ ಅದನ್ನ ಫ್ರೀಸ್ ಆಗಿಲ್ಲ. ಸೊ ಹಿಂಗೆ ಹಾಕ್ಬಿಡ್ತೀನಿ ಚೀಸ್ನ. ಸೊ ಏನಿಲ್ಲ ಗೈಸ್, ಇವಾಗ ಗ್ರಿಲ್ ಅಥವಾ ಟೋಸ್ಟ್ ಮಾಡಿದಾಗ ಚೀಸ್ ಅದಾಗೆ ಮೆಲ್ಟ್ ಆಗುತ್ತೆ, ಬಟ್ ತುಂಬ ಹೊತ್ತು ಗ್ರಿಲ್ ಮಾಡಬೇಕಾಗುತ್ತೆ. ಸೊ ಗೈಸ್ ನಾನು ಅವಾಗಲೇ ಹೇಳ್ದಂಗೆ ನಿಮಗೆ ಇಲ್ಲಿದೆ ನೋಡಿ, ಟೋಸ್ಟರ್ ಇದೆ. ಬಟ್ ನನಗೊಂದು ಐಡಿಯಾ ಬಂತು, ಇದಕ್ಕೆ ಇಡೋಕ್ಕಿಂತ ಮುಂಚೆ ನಾನು ಫಸ್ಟ್ ಏನಾರ ಏರ್ ಫ್ರೈ ಮಾಡ್ಬೋದಾ ಅಂತ. ಸೊ ಇದಕ್ಕೆ ಇದೂ ಇಲ್ಲ, ಅಲ್ಯೂಮಿನಿಯಂ ಫಾಯಿಲು ಇಲ್ಲ, ಬ್ಯಾಚುಲರ್ ಕರೆಕ್ಟಾಗಿದೆ ಬಾಯ್ಸ್ ಬಂದಂತ. ಸೊ ಗೈಸ್ ಏರ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಒಂದು 30-45 ಸೆಕೆಂಡ್ಸು. ಯಾಕೆಂದರೆ ಚೀಸ್ ಸ್ವಲ್ಪ ಮೆಲ್ಟ್ ಆಗಲಿ ಒಳಗಡೆ ಅಂತ, ಯಾಕೆಂದರೆ ನಾವು ಬ್ರೇಕ್ ಏನೂ ಮಾಡಿಲ್ಲ. 2 minutes ಫಾರ್ 200 degrees ಇಟ್ಬಿಡ್ತೀನಿ, ಅದು ಮೆಲ್ಟ್ ಆಗಲಿ ಅಂತ ಅಷ್ಟೇ. ಸೊ ಸೌಂಡ್ ಕೇಳಿಸ್ತಿರ್ಬೋದು ನಿಮಗೆ. ಸೊ ಸ್ಟಾರ್ಟ್ ಆಗಿದೆ, ಬನ್ನಿ ಲೆಟ್ಸ್ ಗೋ. ಸೊ ಗೈಸ್ ಇವಾಗ ಏರ್ ಫ್ರೈ ಮಾಡೋಕ್ಕೆ ಇಟ್ಟಿದ್ದೀನಿ 2 minutes 200 degrees ಸೆಲ್ಸಿಯಸಲ್ಲಿ. ಅದು ಚೀಸ್ ಗ್ರೇಟ್ ಆಗಲಿ ಅಂತ ಅಷ್ಟೇ. ಸೊ ಹೆಂಗೆ ಬರುತ್ತೆ ಗೊತ್ತಿಲ್ಲ ಟೇಸ್ಟು, ಬಟ್ ಟೇಸ್ಟ್ ನಾನು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಪ್ರಕಾರ ಒಂದು ತುಂಬ ಚೆನ್ನಾಗಿ ಟೇಸ್ಟ್ ಮಾತ್ರ, ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಸ್ಮೆಲ್ ನೋಡಿ ಆಗಲಿ ಸಕ್ಕರೆ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಸ್ಮೆಲ್ ಮಾತ್ರ. ಸೊ ಇದಾದಮೇಲೆ ಸ್ವಲ್ಪ ಟೋಸ್ಟ್ ಮಾಡೋಣ ಗ್ರಿಲ್ಲರಲ್ಲಿ, ಆಮೇಲೆ ಬ್ಯಾಟಿಂಗ್ ಮಾಡೋದೇ ಅಷ್ಟೇ. ಸೊ ಬನ್ನಿ. ಸ್ಮೆಲ್ ಬರ್ತಾ ಗೈಸ್, ಸ್ಮೆಲ್ ಬರ್ತಾ ಇದೆ. ಎಸ್ ಲೆಟ್ಸ್ ಗೋ. ಸೌಂಡ್ ಕೇಳಿಸ್ತಿರ್ಬೋದು ನಿಮಗೆ. ಏರ್ ಫ್ರೈ ಆಗಿದೆ. ಸೊ ಏನಾಗಿದೆ ನೋಡೋಣ ಬನ್ನಿ. ಸೊ ಸ್ವಲ್ಪ ಹೊಗೆ ಬರ್ತಾ ಇದೆ. ಓಹೋ ಫುಲ್ ಬಿಸಿ ಆಗ್ಬಿಟ್ಟಿದೆ. ಬನ್ನಿ ಫುಲ್ ಚೀಸ್ ಸ್ವಲ್ಪ ಮೆಲ್ಟ್ ಆಗಿದೆ ಅಷ್ಟೇ, ಸ್ವಲ್ಪ. ಸೊ ನೆಕ್ಸ್ಟ್ ಸ್ಟೆಪ್ ಇದು ಮಾಡೋಣ ಬನ್ನಿ, ಟೋಸ್ಟ್ ಮಾಡೋಣ. ಇವಾಗ ಟೋಸ್ಟರಲ್ಲಿ ಎಷ್ಟಾಗುತ್ತೆ ಅಷ್ಟಾಗಲಿ. ಗೈಸ್ ನೋಡ್ಬೋದು ಚೀಸ್ ಎಲ್ಲ ಮೆಲ್ಟ್ ಆಗ್ತಾ ಇದೆ. ಸೊ ಬನ್ನಿ ಟೋಸ್ಟ್ ಮಾಡೋಣ. ಇವಾಗ ಟೋಸ್ಟರಲ್ಲಿ ಟೋಸ್ಟ್ ಮಾಡೋಕ್ಕೋಸ್ಕರ ಟೋಸ್ಟನ್ನು ಸ್ವಲ್ಪ ಎಣ್ಣೆ ಹಾಕಬೇಕಾಗತ್ತೆ. ಸೊ ಬ್ರಷಲ್ಲಿ ಸ್ವಲ್ಪ ತಗೊಂಬಿಟ್ಟು ಎಲ್ಲ ಕಡೆ ಸ್ವಲ್ಪ ಅದನ್ನು ನೆನೆಸ್ದಂಗೆ ಅಷ್ಟೇ, ನಾನ್ ಸ್ಟಿಕ್ ಹೋಗಬಾರ್ದು ಅಂತ ಇನ್ನೇನಿಲ್ಲ. ಸೊ ಒಂದು ಸೈಡ್ ಆಯಿತು ಎಣ್ಣೆ ಹಾಕಿ, ಎರಡನೇ ಸೈಡ್ ಮೇಲೆ ಹಾಕ್ಕೊಳ್ಳೋಣ. ಸೊ ಗೈಸ್ ಈ ಥರ ಬ್ರಷ್ ಇದ್ಬಿಟ್ರೆ ನಿಮ್ಮ ಹತ್ರ ತುಂಬ ಸಿಂಪಲ್ ಆಗುತ್ತೆ ನೋಡಿ. ಸೊ ಇವಾಗ ಆಯಿಲ್ ಎಲ್ಲ ಸ್ಪ್ರೆಡ್ ಮಾಡಾಯಿತು. ಈಗ ಬರ್ಗರ್ ಬನ್ನ ಒಳಗೆ ಇಡೋದಷ್ಟೇ. ಸುಡ್ತಾ ಇದೆ ಕೈ, ಸುಡ್ತಾ ಇದೆ. ಸೊ ಕಾಣಿಸ್ಬೋದು ನಿಮಗೆ, ಬರ್ಗರ್ ಬನ್ನ ಒಳಗೆ ಇಟ್ಬಿಟ್ಟು ಸ್ವಲ್ಪ ಪ್ರೆಷರಾಗಿ ಕ್ಲೋಸ್ ಮಾಡೋಣ. ಎಲ್ಲ ಇಚ್ಕೋಗ್ತಿದೆ, ಬಟ್ ಇಟ್ಸ್ ಫೈನ್. ಇಚ್ಕೋದ್ರೂ ಪರವಾಗಿಲ್ಲ, ಕ್ಲೋಸ್ ಮಾಡಿಬಿಡ್ತೀನಿ. ಗೈಸ್ ಬ್ರೆಡ್ ಫುಲ್ಲು, ಬನ್ ಫುಲ್ಲು ಬ್ರೆಡ್ ಥರ ಆಗ್ಬಿಟ್ಟಿದೆ, ಫುಲ್ ಇಚ್ಕೊಬಿಟ್ಟಿದೆ. ಇದು ಆನ್ ಮಾಡಿದ್ದೀನಿ. ಸೊ ಬನ್ನಿ ಹೆಂಗಾಗತ್ತೆ ನೋಡೋಣ. ಸೊ ಗೈಸ್ ಇವಾಗ ಸೌಂಡ್ ಕೇಳಿಸ್ಕೊಳ್ಳಿ ನೀವು, ಇಲ್ಲಿ ಅಂತ ಸೌಂಡು. ಸೌಂಡ್ ಕೇಳಿಸಿದ್ವಲ್ಲ. ಸೊ ಹೊರಗಡೆ ಎಲ್ಲ ಆಗ್ತಾ ಇದೆ, ಅಂದರೆ ಫುಲ್ ಬಿಸಿದೆ ಗೈಸ್, ಫುಲ್ ಬಿಸಿ ಇದೆ. ಸೊ ಆಗ್ತಾ ಇದೆ. ಇಲ್ಲಿ ಕಾಣ್ಬೋದು ನಿಮಗೆ ರೆಡ್ ಲೈಟಲ್ಲಿದೆ. ಇವಾಗ ಈ ರೆಡ್ ಲೈಟು ನೆಕ್ಸ್ಟು ಆರೆಂಜ್ ಆಗುತ್ತೆ, ಅದಾದ್ಮೇಲೆ ಗ್ರೀನ್ ಆಗುತ್ತೆ. ಆರೆಂಜ್ ಆದರೆ ಸಾಕು, ಗ್ರೀನ್ ತನಕ ಏನು ಬಿಡೋದು ಬೇಡ, ಹೋಗ್ಬಿಡುತ್ತೆ ಆಮೇಲೆ. ಸೊ ಬನ್ನಿ ತೋರಿಸ್ತೀನಿ ಏನಾಗುತ್ತೆ ಅಂತ. ನಿಮ್ಗೆ ಕಾಣಿಸ್ತೀವಿ ಏನೋ ಬರ್ತದೆ ಇಲ್ಲಿ ಈ ಸೈಡಿಂದ, ಕಾಣುತ್ತಾ? ಸೊ ನೋಡೋಣ ಬನ್ನಿ. ಆರೆಂಜ್ ಇನ್ನೂ ಬಂದಿಲ್ಲ, ಆಫ್ ಮಾಡಿಬಿಟ್ಟೆ, ತುಂಬ ಸ್ಮೆಲ್ ಬರ್ತಾ ಇದೆ. ಸೊ ಏನಾಗಿದೆ ನೋಡೋಣ ಬನ್ನಿ. ನೋಡ್ಬೋದು ಅಮೇರಿಕನ್ ಲೆಸನ್ ಥರ ಇದೆ. ಸ್ಯಾಂಡ್ವಿಚ್, ಬರ್ಗರ್ ಹೋಗ್ಬಿಟ್ಟು ಸ್ಯಾಂಡ್ವಿಚ್ ಥರ ಆಗ್ಬಿಟ್ಟಿದೆ ಗೈಸ್. ಚೀಸ್ ಫುಲ್ ಮೆಲ್ಟ್ ಆಗಿದೆ. ಬರ್ಗರ್ ಹೋಗ್ಬಿಟ್ಟು ಸ್ಯಾಂಡ್ವಿಚ್ ಥರ ಆಗ್ಬಿಟ್ಟಿದೆ, ಫುಲ್ ಒತ್ಬಿಟ್ಟು. ಸೊ ಇದು ಆಗಿರ್ಬೋದು ನೋಡಿ, ಚೀಸ್ ಎಲ್ಲ ಮೆಲ್ಟ್ ಆಗಿದೆ. ಇನ್ನೊಂದು 30 ಸೆಕೆಂಡ್ ಹಿಟ್ ಬೇಡ ಬನ್ನಿ, ಹಂಗೆ ಕ್ಲೋಸ್ ಮಾಡಿಬಿಟ್ಟು. ಆನ್ ಮಾಡೋದು ಬೇಡ, ಜಸ್ಟ್ ಹಂಗೆ ಕ್ಲೋಸ್ ಆಗಿರಲಿ ಅಷ್ಟೇ. ಸೌಂಡ್ ಕೇಳಿಸ್ಕೋಬೋದು ನೀವು. ಸೊ ಸಖತ್ ಎಕ್ಸೈಟೆಡ್ ಇವಾಗ, ತುಂಬ ದಿನ ಆದ್ಮೇಲೆ ಬರ್ಗರ್ ಬನ್ ನಾನೇ ಮಾಡ್ತೀನಿ. ಸೊ ಬನ್ನಿ ಟೇಸ್ಟ್ ಮಾಡೋಕೆ ಹೋಗೋಣ. ಬರ್ಗರ್ ಬನ್ನ ಪ್ಲೇಟಿಗೆ ಶಿಫ್ಟ್ ಮಾಡೋಣ. ಸೊ ಓಹೋ ಮುಟ್ಟಕ್ಕೆ ಅಷ್ಟು ಬಿಸಿದೆ, ಮೋಸ್ಟ್ಲಿ ಅಂಟ್ಕೊಂಬಿಟ್ಟಿದೆ ಅನ್ಸುತ್ತೆ, ತಡ ಫುಲ್ ಅಂಟ್ಕೊಂಬಿಟ್ಟಿದೆ. ಬಂತು ನೋಡಿ, ಕಾಣಿಸ್ತಿರ್ಬೋದು. ಬರ್ಗರ್ ಕಮ್ ಪಿಜ್ಜಾ ಕಮ್ ಸ್ಯಾಂಡ್ವಿಚ್ ಆಗಿದೆ ಇದು. ಸೊ ಗೈಸ್ ನೋಡ್ಬೋದು ನೀವು, ನಾನು ಹೇಳಿದ್ದೆ ಅವಾಗಲೇ ಬರ್ಗರ್ ಕಮ್ ಪಿಜ್ಜಾ ಕಮ್ ಸ್ಯಾಂಡ್ವಿಚ್ ಅಂತ.
ಅದು ಪ್ರಿಪೇರ್ ಆಗಿದೆ, ಬ್ಯಾಚುಲರ್ ಬರ್ಗರ್ ಅಂತ. ಹೆಂಗಾಗಿದೆ ನೋಡಿ. ಸೊ ಟೇಸ್ಟ್ ಮಾಡೋಣ ಬನ್ನಿ. ಸುರಿದಾಗಿದೆ. ನೀವು ನೋಡ್ಬೋದು ಆ ಚೀಸಿ ಫ್ಲೇವರ್ ಮತ್ತು ಮೇಯ್ನ್ಲಿ ಆ ಮೆಣಸಿನ್ಕಾಯಿ ಇದೆಯಲ್ಲ ಸಕ್ಕತ್ತಾಗಿದೆ. ಟೇಸ್ಟ್ ಮಾತ್ರ ಸಖತ್ ಸ್ಪೈಸಿ ಆಗಿದೆ. ಆ ಮೆಣಸಿನ್ಕಾಯಿ ಫ್ಲೇವರ್ ಸಕ್ಕತ್ತಾಗಿ ಬ್ಲೆಂಡ್ ಆಗಿದೆ. ಉದ್ಬಿಟ್ರೆ ಚೀಸ್ ಮೇಯ್ನಾಗಿ ಎಕ್ಸಲೆಂಟ್ ಗೈಸ್. ನೀವು ನೋಡಿರ್ಬೋದು ಜಸ್ಟ್ ಸಾರಿ ವಿಡಿಯೋ ಮಾಡ್ದಂಗೆ ಮಾಡಿಬಿಟ್ರೆ ಜಸ್ಟ್ 2-3 ಮಿನಿಟ್ಸ್ ಮುಗಿದೋಗುತ್ತೆಲ್ಲ. ಮ್ಯಾಕ್ಸಿಮಮ್ 5 ನಿಮಿಷಕ್ಕೆ ಮುಗಿಸ್ಬೋದು. ಆರಾಮ್ ಸಿಂಪಲಾಗಿ ಮಾಡ್ಬೋದು. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಅಲ್ಟಿಮೇಟ್ ಗೈಸ್, ಅಲ್ಟಿಮೇಟ್. ಟೇಸ್ಟ್ ಮಾಡೋಣ. 2000 years later. ಸೊ ಗೈಸ್, ಎಲ್ಲರಿಗೂ ಈ ವಿಡಿಯೋ ಇಷ್ಟ ಇದೆ ಅನ್ಕೋತೀನಿ. ಬರ್ಗರ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಸೊ ಫುಲ್ ತಿನ್ಬಿಟ್ಟು ನೋಡಿ, ಫುಲ್ ಖಾಲಿ ಆಯ್ತು ಇವಾಗ. ಸೊ ಈ ವಿಡಿಯೋ ನಿಮ್ಗೆ ಏನೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ಪ್ಲಸ್ ನನಗೂ ಈ ವಿಡಿಯೋ ಮಾಡಬೇಕು ಅಂತ ಅನಿಸಿರಲಿಲ್ಲ, ಬಟ್ ಸಡನ್ನಾಗಿ ಥಾಟ್ ಬಂತು. ಸೊ ಏನಾರ ಕುಕಿಂಗ್ ಥರ ಏನೋ ಮಾಡೋಣ ಅಂತ. ಯಾಕೆಂದರೆ ಯಾವಾಗಲೂ ಡೈಲಿ ಬ್ಲಾಗ್ಸ್ ಎಲ್ಲ ಇರುತ್ತಲ್ವಾ. ಸೊ ಈ ಸರಿ ಸ್ವಲ್ಪ ಚೇಂಜ್ ಆಗಿರಲಿ ಅಂತ ಸೊ ಸಿಂಪಲಾಗಿ ಒಂದು ಬಾಯ್ಸ್ ಬರ್ಗರ್ ಮಾಡಿದ್ದೀನಿ. ಸೊ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹ್ಯಾಪಿ ನ್ಯೂ ಇಯರ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.